ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮೈ ಸ್ವೀಟ್ ಹೋಮ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ದಾಲ್ ಫ್ರೈ ಮತ್ತು ಜೀರಾ ರೈಸ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಬನ್ನಿ, ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಏನೇನು ಬೇಕಂತ ನೋಡೋಣ. ಜೀರಾ ರೈಸ್ ಮಾಡೋಕ್ಕೆ ನಾನಿಲ್ಲಿ ಬಾಸುಮತಿ ಅಕ್ಕಿನ 1 ಲೋಟ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿನ 1 ಲೋಟ ತೊಗೊಂಡಿದ್ದೀನಿ. 2 ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1-2 ಹಸಿಮೆಣಸಿಕಾಯಿ ಮತ್ತು 1 ದೊಡ್ಡ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಜೀರಿಗೆ ಸ್ವಲ್ಪ ಜಾಸ್ತಿ ತೊಗೋಬೇಕು. ಜೀರಿಗೆ ಮತ್ತು ಪಲಾವ್ ಎಲೆ, ಸ್ವಲ್ಪ ಕರಿಬೇವು ಮತ್ತು ಚಕ್ಕೆ ಮತ್ತು ಜೀರಿಗೆ ಪುಡಿನ ತೊಗೊಂಡಿದ್ದೀನಿ. ಈಗ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತು ಸ್ವಲ್ಪ ತುಪ್ಪನೂ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ನಾವಿದು ಕುಕ್ಕರಲ್ಲಿ ಮಾಡ್ಕೋಬೋದು, ಇಲ್ಲ ರೈಸ್ ಕುಕ್ಕರಲ್ಲಿ ಮಾಡ್ಕೋಬೋದು. ನಾನು ರೈಸ್ ಕುಕ್ಕರ್ ಮಾಡ್ತಾಯಿದ್ದೀನಿ. ಒಟ್ಟು ಹಾಕ್ಕೊಂಡಿರೋಣ. ಇದು ಜೀರಿಗೆ ಎಲ್ಲ ಕೆಂಪಗಾದ್ಮೇಲೆ ಹಸಿಮೆಣಸಿಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡಿರೋಣ. ಚೆನ್ನಾಗಿ ಫ್ರೈ ಆಗಲಿದೆ. ಈಗ ಈರುಳ್ಳಿ ಎಲ್ಲ ಕೆಂಪಾಗಿ ಚೆನ್ನಾಗಿ ಬೆನಿಬೇಕಿದೆ. ಬೆಂದಮೇಲೆ ಜೀರಿಗೆ ಪುಡಿ ತೊಗೊಂಡಿದ್ವಲ್ಲ, ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತಂತ ನಾನು ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ಬರೀ ಜೀರಿಗೆನ ಹಾಕ್ಕೋಬೋದು, ನಿಮ್ಮ ಆಪ್ಷನಲ್ ಅದು. ನಾನು ಸ್ವಲ್ಪ ಪೌಡ್ರ್ ಹಾಕಿದ್ದೀನಿ. ಈಗ ಇದೆಲ್ಲ ಬೆಂದಿದೆ. ಈಗ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಹಾಕ್ಕೊಂಡು ಸ್ವಲ್ಪ 5 ನಿಮಿಷ ಹುರ್ಕೋಬೇಕು. ಚೆನ್ನಾಗಿ ಸ್ವಲ್ಪ 5 ನಿಮಿಷ ಹುರಿದು ನೀರು ಹಾಕ್ಕೊಳ್ಳೋಣ. ಇದಕ್ಕೆ ಹಸಿಮೆಣಸಿಕಾಯಿ ಮತ್ತು ದಾಲ್ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಖಾರ ಸ್ವಲ್ಪನೇ ಹಾಕಿದ್ದೀನಿ ಫ್ರೆಂಡ್ಸ್. ನೀವು ಬರೀ ಇದು ಒಂದೇ ಮಾಡಿದರೆ ಇನ್ನೊಂದು ಸ್ವಲ್ಪ ಹಸಿಮೆಣಸಿಕಾಯಿ ಜಾಸ್ತಿ ಹಾಕ್ಕೋಬೇಕು. ನಾನು ಇದು ಕಾಂಬಿನೇಷನ್ ದಾಲ್ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಹುರಿದ್ಮೇಲೆ ಈಗ ನೀರು ಹಾಕ್ಕೊಳ್ಳೋಣ. 1ಕ್ಕೆ 2ರಂತೆ ಅಳತೆ ಮಾಡಿ ನೀರು ಹಾಕ್ಕೊಂಡ್ಬಿಡೋಣ. 1ಕ್ಕೆ 2ರಂತೆ ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಕೈ ಆಡಿಸಿ ಮುಚ್ಚಿಟ್ಕೊಂಡ್ಬಿಡೋಣ ಫ್ರೆಂಡ್ಸ್. ಈಗ ಅನ್ನ ಆಗೋಷ್ಟೊತ್ತಿಗೆ ನಾನು ದಾಲ್ ಫ್ರೈ ಒಗ್ಗರಣೆಗೆ ಹಾಕ್ತೀನಿ. ದಾಲ್ ಫ್ರೈ ಮಾಡೋಕ್ಕೆ ಇಲ್ಲಾನು 1 ಲೋಟದಷ್ಟು ಬೇಳೆಯನ್ನು 2-3 ವಿಜಿಲ್ ಹೊಡಿಸಿ ಸ್ವಲ್ಪ ಅರಿಶಿನ ಹಾಕಿ ಕುದಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ 4-5 ಹಸಿಮೆಣಸಿಕಾಯಿ ಮತ್ತು 1-2 ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಮತ್ತು 1/2 ನಿಂಬೆಹಣ್ಣು ಮತ್ತು ಇದಕ್ಕೆ ಜೀರಿಗೆ ಪೌಡ್ರು, ಮೆಣಸಿನ ಪೌಡ್ರು ಮತ್ತು ಧನಿಯಾ ಪೌಡ್ರು, ಗರಂ ಮಸಾಲ ಮತ್ತು ಸ್ವಲ್ಪ ಇದನ್ನು ತೊಗೊಂಡಿದ್ದೀನಿ ಫ್ರೆಂಡ್, ಸ್ವಲ್ಪ ಮೆಣಸಿನ ಪೌಡ್ರು ಮತ್ತು 1-2 ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ. ಈಗ ಎಲ್ಲವನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಮಸ್ಕೊಳ್ಳೋಣ. ಇದನ್ನು ಇಲ್ಲಿ 4-5 ಹಸಿಮೆಣಸಿಕಾಯಿ ಮತ್ತು 1 ಅರ್ಧ ನಿಂಬೆಹಣ್ಣು, 1-2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಮತ್ತು 1-2 ಟೊಮೊಟೊ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು 1-2 ಒಣಮೆಣಸಿಕಾಯಿ ಮತ್ತು ಪೆಪ್ಪರ್ ಪೌಡ್ರು ಮತ್ತು ಧನಿಯಾ ಪೌಡ್ರು, ಗರಂ ಮಸಾಲ, ಜೀರಿಗೆ ಪುಡಿ ಮತ್ತು ಸ್ವಲ್ಪ ಒಗ್ಗರಣೆಗೆ ಹಿಂಗೆ ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಇದಿಷ್ಟನ್ನು. ಈಗ ಅದೇ ಕುಕ್ಕರ್ ತೊಗೊಂಡಿದ್ದೀನಿ, ಬೇಳೆ ಕುದಿಸಿದ್ದು. 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕಿ ಒಗ್ಗರಣೆ ಕೊಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ ಕೂಡ ಹಾಕ್ಕೊಳ್ಳಿ ಬೇಕಂದರೆ. ಇದು ತುಪ್ಪ ಎಲ್ಲ ಕಾದ್ಮೇಲೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕ್ಕೊಂಡು ಅದು ಚಟ ಅಂದಮೇಲೆ ಹಸಿಮೆಣಸಿಕಾಯಿ ಹಾಕ್ಕೊಳ್ಳೋಣ. ಇದಕ್ಕೇ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ಳಿ. ಹಸಿಮೆಣಸಿಕಾಯಿ ಬಂದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ.
ಈರುಳ್ಳಿ ಚೆನ್ನಾಗಿ ಬಂದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಮತ್ತು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ, ಅದು ಜಜ್ಕೊಂಡ್ಬಂದಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಇದೆಲ್ಲ ಮಸಾಲ ತೊಗೊಂಡಿದ್ವಲ್ಲ ಅದು ಹಾಕ್ಕೊಂಡ್ಬಿಡೋಣ. ಇದು ಚೆನ್ನಾಗಿ ಸ್ವಲ್ಪ ಕೈಯಾಡಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಬಂದಮೇಲೆ 1 ಸ್ಪೂನು ಅರಿಶಿನ ಹಾಕ್ಕೊತಿದ್ದೀನಿ ಮತ್ತು ಸ್ವಲ್ಪ ಖಾರಕ್ಕೆ ಮತ್ತು ಕಲರ್ಗೋಸ್ಕರ ಒಂದು ಸ್ಪೂನಷ್ಟು ಒಣ ಖಾರ ಹಾಕ್ಕೊತಾ ಇದ್ದೀನಿ. ಬರೀ ಹಸಿಮೆಣ್ಸಿಕಾಯಿ ಖಾರ ಆಗಲ್ಲ ಫ್ರೆಂಡ್ಸ್, ಹಾಗಾಗಿ ಎರಡನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕೈಯಾಡಿಸಿ ಬೇಳೆ ಸುರ್ಕೊಂಬಿಡೋಣ. ಇದೆಲ್ಲ ಚೆನ್ನಾಗಿ ಬೆಂದಿದೆ. ಈ ಬೇಳೆನೂ ದಡಿಸ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸರಿ ಹೋಗೋಷ್ಟು. ಈಗ ಇದಕ್ಕೆ ಸುರ್ಕೊಂಬಿಡೋಣ. ನೀರು ಬೇಕಂದರೆ ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಒಂದು 5 ನಿಮಿಷ ಕುದೀಲಿ ಫ್ರೆಂಡ್ಸ್. ಸ್ವಲ್ಪ ಮುಚ್ಚಿಟ್ಕೊಳ್ಳೋಣ. ದಾಲ್ ಫ್ರೈಗೆ ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ರೆಡಿಯಾಗಿದೆ. ನಿಂಬೆಹಣ್ಣು ನಾವು ಸರ್ವ್ ಮಾಡ್ಕೋಬೇಕಾದ್ರೆ ಹಿಂಡ್ಕೊಳ್ಳೋಣ. ಈಗಲೇ ಹಿಂಡೋದು ಬೇಡ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡೋಣ. ರೆಡಿ ಟು ಇಟ್ ಜೀರಾ ರೈಸ್ ಮತ್ತು ದಾಲ್ ಫ್ರೈ ನೋಡಿ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರೂ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದಾರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಬಾಯ್.